ಒಂದೇನು ಅಂದ್ರೆ ನಾವು ಬೇಸ್ಡ್ ಆನ್ ದಿ ಪಾತ್, ಓಕೆ, ವೇರ್ ದ ಮಿಸೈಲ್ ಟ್ರಾವೆಲ್ಸ್, ಒಂದು ಕ್ಷಿಪಣಿ ಯಾವ ಪಥದಲ್ಲಿ ಚಲನೆ ಮಾಡುತ್ತೆ ಅದರ ಆಧಾರವಾಗಿ ವರ್ಗೀಕರಣ ಮಾಡ್ಕೊಂಡಿದ್ದೀವಿ, ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ, ಮಿಸೈಲ್ಸ್ ಅನ್ನ ಟೈಪ್ಸ್ ಆಗಿ ಮಾಡ್ಕೊಂಡಿದ್ದೀವಿ. ಅಂಡ್ ಎರಡನೇದು, ಒಂದು ಕ್ಷಿಪಣಿ ಅನ್ನುವಂಥದ್ದು, ಒಂದು ಮಿಸೈಲ್ ಅನ್ನುವಂಥದ್ದು ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ, ಎಷ್ಟು ವೇಗದಲ್ಲಿ ಟ್ರಾವೆಲ್ ಮಾಡುತ್ತೆ, ಇದರ ಆಧಾರದ ಮೇಲೆ ಸೊ ನಾವು ಮತ್ತೆ ಕ್ಷಿಪಣಿಗಳನ್ನ ನಾವೇನ್ ಮಾಡ್ಕೊಂಡಿದೀವಿ, ಟೈಪ್ಸ್ ಆಗಿ ಮಾಡ್ಕೊಂಡಿದ್ದೀವಿ. ಫಸ್ಟ್ ನೋಡೋಣ ಪಾತ್ ಅಂತ ಹೇಳಿ. ಪಥವನ್ನ ಆಧರಿಸಿ ಕ್ಷಿಪಣಿಗಳನ್ನ ನಾವು ಹೆಂಗೆ ಕ್ಲಾಸಿಫೈ ಮಾಡಿದೀವಿ. ಎರಡನೇದು ಸ್ಪೀಡನ್ನ ಆಧರಿಸಿ ನಾವು ವೇಗವನ್ನು ಆಧರಿಸಿ ಹೆಂಗೆ ಕ್ಲಾಸಿಫೈ ಮಾಡ್ಕೊಂಡಿದೀವಿ. ಇದೆಲ್ಲ ಅರ್ಥ ಆಗ್ಬೇಕು ನಿಮಗೆ. ಇದು ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂಚೂರು ಬೇಸಿಕ್ ಅರ್ಥ ಆಗ್ಬೇಕು. ಅದೇನು ಅಂದ್ರೆ ಕ್ಷಿಪಣಿಯನ್ನ ಎಲ್ಲಿಂದ ಎಲ್ಲಿಗೆ ಹಾರಿಸ್ತಾ ಇದ್ದೀವಿ, ಭೂಮಿ ನೆಲದಿಂದ ಆಕಾಶದಲ್ಲಿ ಬರುವಂತ ವಸ್ತುವನ್ನು ಹೊಡೆಯೋದಕ್ಕ, ಇಲ್ಲ ನೆಲದಿಂದ ನೆಲವನ್ನು ಹೊಡೆಯೋದಕ್ಕ, ಇಲ್ಲ ಗಾಳಿಯಿಂದ ನೆಲವನ್ನು ಹಾಳು ಮಾಡೋದಕ್ಕ, ಧ್ವಂಸ ಮಾಡೋದಕ್ಕ, ಇಲ್ಲ ಅಂದ್ರೆ ಸಮುದ್ರಗಳಲ್ಲಿ ಅಂಡರ್ ವಾಟರ್ ನೀರಿನ ಒಳಗಡೆನ ಅಂತ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಅದನ್ನ ನೋಡ್ಬಿಡೋಣ, ತುಂಬಾ ಬೇಸಿಕ್ ಇದು. ಓಕೆ, ಟೈಪ್ಸ್ ಆಫ್ ಮಿಸೈಲ್ಸ್. ಸೊ ಬೇಸ್ಡ್ ಆನ್ ಲಾಂಚ್, ಸೊ ಉಡಾವಣೆ ಮತ್ತು ಗುರಿ, ಲಾಂಚ್ ಅಂಡ್ ಟಾರ್ಗೆಟ್. ತುಂಬಾ ಇಂಪಾರ್ಟೆಂಟ್ ಅಪ್ಪ ಇದು, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೋಡಿ ಪದೇ ಪದೇ ಹೆಸರುಗಳು. ಇದು ಮೊದಲನೇದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಸಿಸ್ಟಮ್ ಅಂತ. ಸರ್ಫೇಸ್ ಟು ಸರ್ಫೇಸ್, ಸರ್ ನೆಲದಿಂದ ನೆಲಕ್ಕೆ ಹಾರುವ ಕ್ಷಿಪಣಿಗಳು. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಎಲ್ಲಿ ಇಸ್ಲಾಮಾಬಾದ್ ಇದೆ, ಸೊ ಇಲ್ಲಿಂದ ನಾವು ಲಾಂಚ್ ಮಾಡಿ, ಫಾರ್ ಎಕ್ಸಾಂಪಲ್ ಪಂಜಾಬಿಂದ ಕ್ಷಿಪಣಿಯನ್ನು ಉಡಾವಣೆ ಮಾಡಿ ಪಾಕಿಸ್ತಾನದ ಗುರಿಯನ್ನು ಹೊಡಿಬೋದು. ಪಾಕಿಸ್ತಾನದಲ್ಲಿ ಯಾವುದೋ ಒಂದು ಲಾಹೋರ್ ಅನ್ನುವಂಥ ಸಿಟಿನ ಬೇಕಾದ್ರೆ ಧ್ವಂಸ ಮಾಡ್ಬೋದು ನಾವು. ನೆಲದಿಂದ ನೆಲಕ್ಕೆ ಹಾರುತ್ತೆ, ಅದನ್ನ ಸರ್ಫೇಸ್ ಟು ಸರ್ಫೇಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎರಡನೇದು ಸರ್ಫೇಸ್ ಟು ಏರ್. ಯಾವುದೋ ಒಂದು ವಿಮಾನ ಬರ್ತಾ ಇದೆ, ಫ್ಲೈಟ್ ಬರ್ತಾ ಇದೆ, ಓಕೆ, ಇಲ್ಲ ಡ್ರೋನ್ ಬರ್ತಾ ಇದೆ, ಶತ್ರುಗಳ ಮಿಸೈಲ್ ಬರ್ತಾ ಇದೆ, ಕ್ಷಿಪಣಿ ಮೊನ್ನೆ ಪಾಕಿಸ್ತಾನವು ಎಲ್ಲ ಬರ್ತಾ ಇದೆ ನಮ್ಮೇಲೆ ಬೀಳಾಕೆ, ಆರ್ಸ್ ಹೊಡೆದು ಬಿಸಾಕದು. ಸರ್ಫೇಸ್ ಟು ಏರ್ ಆಯ್ತಾ. ನೆಲದಿಂದ ಆಗಸಕ್ಕೆ, ನೆಲದಿಂದ ಆಗಸಕ್ಕೆ ಅಥವಾ ಗಾಳಿಗೆ ಕ್ಷಿಪಣಿಗಳನ್ನ ಆರಿಸೋದು. ಸೊ ಇನ್ನು ಮೂರನೇದು ಏರ್ ಟು ಸರ್ಫೇಸ್, ಅಂದ್ರೆ ಆಗಸದಿಂದ ನೆಲಕ್ಕೆ. ಫೈಟರ್ ಜೆಟ್ಗಳಲ್ಲಿ, ಯುದ್ಧ ವಿಮಾನಗಳಲ್ಲಿ ಕ್ಷಿಪಣಿಗಳನ್ನ ಅಲ್ಲಿಂದ ಹಾರಿಸಿದ್ರೆ ಕೆಳಗಡೆ ನಾಶ ಮಾಡ್ಬೋದು. ನಾವೆಲ್ಲ ಏರ್ ಸ್ಟ್ರೈಕ್ ಮಾಡಿಲ್ವ? ಹೋಗಿ ಏರ್ ಸ್ಟ್ರೈಕ್ ಮಾಡಿಲ್ವೇನ್ರ? ಏರ್ ಸ್ಟ್ರೈಕ್ ಅಂದ್ರೆ ಏರ್ ಟು ಸರ್ಫೇಸ್. ನೆಕ್ಸ್ಟ್ ಏರ್ ಟು ಏರ್. ಏರ್ ಟು ಏರ್ ಅಂದ್ರೆ ಒಂದು ಫೈಟರ್ ಜೆಟ್ ಇಂದ ಇನ್ನೊಂದು ಫೈಟರ್ ಜೆಟ್ ಅನ್ನು ಹೊಡೆದು ಬಿಸಾಕ್ಬೋದು. ಒಂದು ವಿಮಾನದಿಂದ ಇನ್ನೊಂದು ವಿಮಾನವನ್ನು ಹೊಡೆಯೋದು, ಎರಡು ಗಾಳಿಯಲ್ಲಿ ಯುದ್ಧ ಮಾಡ್ಕೊಳ್ಳೋದು. ಸೊ ಏರ್ ಟು ಏರ್ ಅಂತ ಕರಿತೀವಿ. ಇನ್ನೊಂದಿದೆ ಅಂಡರ್ ವಾಟರ್ ಮಿಸೈಲ್ ಸಿಸ್ಟಮ್ ಅಂತ. ಅಂಡರ್ ವಾಟರ್, ಅಂತರ್ಜಲ ಕ್ಷಿಪಣಿ ವ್ಯವಸ್ಥೆ. ಸಬ್ಮರೀನ್ಗಳು ಗೊತ್ತಾ ನಿಮಗೆ? ಜಲಾಂತರ್ಗಾಮಿಗಳು. ಸೊ ಅವುಗಳಲ್ಲಿ ಇರ್ತವೆ. ಅವುಗಳಲ್ಲಿ ಒಂದು ಜಲಾಂತರ್ಗಾಮಿಯಿಂದ ಇನ್ನೊಂದು ಜಲಾಂತರ್ಗಾಮಿಯನ್ನು ಧ್ವಂಸ ಮಾಡಲಿಕ್ಕೆ ನಾವು ಜಲಾಂತರ್ಗಾಮಿಗಳಲ್ಲಿ ಸೊ ಈ ಒಂದು ಅಂಡರ್ ವಾಟರ್ ಮಿಸೈಲ್ಸ್ ಅನ್ನು ಇಟ್ಟಿರ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವುಗಳನ್ನ ಟಾರ್ಪೆಡೋಗಳು ಅಂತ ಕೂಡ ಕರಿತೀವಿ. ಪ್ಲಸ್ ಸಬ್ಮರೀನ್ಗಳಿಂದ ಕೂಡ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿ ಏನು ಸರ್ಫೇಸ್ ಅಲ್ಲಿ ಮೇಲ್ಗಡೆ ಇರುವಂತ ಶತ್ರು ಹಡಗುಗಳನ್ನು ಧ್ವಂಸ ಮಾಡ್ಬೋದು ನೀರಲ್ಲಿ. ಅರ್ಥ ಆಗ್ತಾ ಇದೆಯಾ? ಸಬ್ಮರೀನ್ ಇಂದ ಕೂಡ ನೀರಿನ ಒಳಗಡೆಯಿಂದ ಕ್ಷಿಪಣಿಯನ್ನು ಉಡಾವಣೆ ಮಾಡ್ಬೋದು ನಾವು. ಅಷ್ಟು ಪವರ್ಫುಲ್ ಇದಾವೆ ನಮ್ಮ ಹತ್ರ ವ್ಯವಸ್ಥೆ ಇವತ್ತು. ಸೊ ಹಂಗಾಗಿ ಎಲ್ಲ ಮಾತಾಡೋಣ. ಇಲ್ಲಿ ಪಥವನ್ನ ಆಧರಿಸಿ ಅವುಗಳಿಗೆ ಹೆಸರು ಬರುತ್ತೆ. ಕ್ಷಿಪಣಿ ಯಾವ ಟೈಪ್ ಯಾವುದು ಅಂತ ಹೆಸರು ಬರಬೇಕು ಅಂದ್ರೆ ಪಥ ಇಂಪಾರ್ಟೆಂಟು, ಅಂದ್ರೆ ಅದು ಫಾಲೋ ಮಾಡುವಂಥ ಪಾತ್ ಇಂಪಾರ್ಟೆಂಟು. ಇನ್ನ ಸ್ಪೀಡ್ ಮೇಲೆ ಅದರ ಒಂದು ಮತ್ತೆ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀವಿ. ಓಕೆ, ಸ್ಪೀಡ್ ಮೇಲೆ ಒಂದು ಮತ್ತೆ ಪಾತ್ ಮೇಲೆ ಒಂದು. ಸೊ ಫಸ್ಟ್ ನಾನು ಪಾತ್ ಮೇಲೆ ನೋಡ್ತೀನಿ, ಅಂದ್ರೆ ಪಥ ಅದು ಚಲಿಸುತ್ತಲ್ಲ ಅದರ ಪಥವನ್ನ ಆಧಾರವಾಗಿ ಇಟ್ಕೊಂಡು ಮಾತಾಡ್ತೀನಿ. ನೋಡಿ ಇಲ್ಲಿ ಫಸ್ಟ್ ಒನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತ. ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಹಿಂಗೆ ಒಂದು ಪೇಜಲ್ಲಿ ಈ ಕಡೆ ಬ್ಯಾಲಿಸ್ಟಿಕ್, ಆ ಕಡೆ ಇನ್ನೊಂದು ಬರ್ಕೊಳ್ಳಿ. ಕ್ರೂಸ್ ಮಿಸೈಲ್ ಸಿಸ್ಟಮ್ ಅಂತ ಕನ್ನಡದಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆ, ಕನ್ನಡದಲ್ಲಿ ಈ ಕಡೆ ಕ್ರೂಸ್ ಕ್ಷಿಪಣಿ ವ್ಯವಸ್ಥೆ. ಹಂಗೆ ಬರ್ಕೋಬೇಕು, ಬೇರೆ ಪದಗಳೇ ಇಲ್ಲ. ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಅಂತ. ಇಲ್ಲಿ ನೋಡಿ, ಈ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ, ಕ್ಷಿಪಣಿಯನ್ನ ಯಾವುದೇ ಕ್ಷಿಪಣಿಯನ್ನ ನೀವು ಉಡಾವಣೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೆಲದಿಂದ ನೆಲಕ್ಕೆ ಅಂತ ಅನ್ಕೊಳ್ಳೋಣ, ಸರಿನಾ? ಅಂದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಇದು, ಇಲ್ಲಿಗೆ
ನಮ್ಮ ಪಂಜಾಬಿಂದ ಒಂದು ಮಿಸೈಲ್ನ ಲಾಂಚ್ ಮಾಡ್ತಾ ಇದ್ದೀವಿ ಅದನ್ನ ನಾಶ ಮಾಡೋಕ್ಕೆ. ಸೊ ಇವಾಗ ನೆಲದಿಂದ ನೆಲಕ್ಕೆ ಚಲಿಸಬೇಕಾದ್ರೆ ಇದು ಈ ಪಥವನ್ನು ಅನುಸರಿಸ್ಕೊಂಡು ಚಲಿಸ್ತಾ ಇದೆ ಅಂತ ಅನ್ಕೊಳ್ಳೋಣ, ಈ ಪಾತಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳೋಣ. ಇದು ಯಾವ ಒಂದು ಆಕಾರದಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಅರ್ಧ ಚಂದ್ರಾಕೃತಿ ಅಥವಾ ಹಾಫ್ ಸರ್ಕಲ್. ಸೊ ಇದನ್ನ ಪ್ಯಾರಾಬೋಲಿಕ್ ಪಾತ್ ಅಂತ ಕರಿತೀವಿ, ಪ್ಯಾರಾಬೋಲಿಕ್ ಪಾತ್. ಸೊ ಇಲ್ಲಿ ಕ್ಷಿಪಣಿ ಪ್ಯಾರಾಬೋಲಿಕ್ ಪಥದಲ್ಲಿ ಓಕೆ ಚಲಿಸಿ ಗುರಿಯನ್ನ ನಾಶ ಮಾಡುತ್ತೆ. ಸೊ ಇಂಥ ಕ್ಷಿಪಣಿಗಳನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತ ಕರಿತೀವಿ. ಆದರೆ ಇಲ್ಲಿ ನೋಡಿ ಕ್ರೂಸ್ ಕ್ಷಿಪಣಿಗಳು ಹೆಂಗೆ ಅಂದ್ರೆ ಸಮಾನಾಂತರವಾಗಿ ಚಲಿಸ್ತಾವಪ್ಪ, ನೆಲಕ್ಕೆ ಸಮಾನಾಂತರವಾಗಿ ಚಲಿಸಿ ಗುರಿಯನ್ನು ಹೊಡಿತಾವೆ, ನೆಲಕ್ಕೆ ಸಮಾನಾಂತರವಾಗಿ ಚಲಿಸ್ತವೆ. ಇವಾಗ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರಪ್ಪ, ಬ್ಯಾಟ್ಸ್ಮನ್ ಇಲ್ಲಿದ್ದಾರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅನ್ಕೊಳ್ಳೋಣ ಆಯ್ತಾ, RCB CSK ಅಂತ ಅನ್ಕೊಳ್ಳೋಣ. ಇವಾಗ ಕೊಹ್ಲಿ ಬ್ಯಾಟ್ಸ್ಮನ್ನು ಆಯ್ತಾ, ಧೋನಿ ಬೌಲರ್ ಅನ್ಕೊಂಬಿಡೋಣ, ಧೋನಿ ಬೌಲಿಂಗ್ ಮಾಡಲ್ಲ ಇವತ್ತು ಸರಿನಾ. ಇವಾಗ ಧೋನಿ ಬೌಲರ್ ಅನ್ಕೊಂಬಿಡೋಣ. ಸೊ ಧೋನಿ ಬಾಲ್ ಹಾಕ್ತಾ ಇದ್ದಾರೆ, ಬಾಲ್ ಹಾಕಿದ ತಕ್ಷಣ ವಿರಾಟ್ ಕೊಹ್ಲಿ ಹೊಡೆದ್ರಪ್ಪ ಶಾಟು, ವಿರಾಟ್ ಕೊಹ್ಲಿ ಹೊಡೆದಿದ ತಕ್ಷಣ ಅದು 4 ಹೋಗ್ಬೇಕು ಅಂದ್ರೆ ಯಾವ ಪಥವನ್ನು ಅನುಸರಿಸುತ್ತೆ, 6 ಹೋಗ್ಬೇಕಂದ್ರೆ ಯಾವ ಪಥವನ್ನು ಅನುಸರಿಸುತ್ತೆ, ಇದು ಯಾವ ಪಾತಲ್ಲಿ ಹೋಗುತ್ತೆ? 6. ಯಾವಾಗ್ಲೂ ಕೂಡ 6ಗಳು ಹೆವಿ ಶಾಟ್ಗಳಾಗಿರ್ತವೆ. ಹೆವಿ ಶಾಟ್ ತೆಗೆದು ಕೊಟ್ಟೆ ಅಂದ್ರೆ ಮೇಲೋಗಿ ಬೀಳುತ್ತೆ ಬಾಲ್, ಹೆವಿ ಶಾಟ್ 6ಗಳು. ಅಂದ್ರೆ ಪ್ಯಾರಾಬೋಲಿಕ್ ಪಾತಲ್ಲಿ ಹೋದ್ರೆ ತುಂಬಾ ದೂರ ಹೋಗ್ಬೋದು. ನೆಲ ಟಚ್ ಆಗೋದು ಇಂಪಾರ್ಟೆಂಟು, ನೆಲ ಎಲ್ಲಿ ಟಚ್ ಆಗುತ್ತಲ್ಲ ಅಲ್ಲಿಗೆ ನಾವು ಕನ್ಸಿಡರ್ ಮಾಡ್ತೀವಿ 6 or 4 ಅಂತ. ಇವಾಗ ಸಪೋಸ್ ಏನಾದ್ರು ಬಾಲ್ ಸ್ಟ್ರೈಟ್ ಹೊಡಿರಿ, ಸ್ಟ್ರೈಟ್ ಹೊಡೆದ್ರೆ ಜೋರಾಗಿ ಹೊಡಿಬೇಕು, ಆವಾಗ ಹೋಗ್ಬಿಟ್ಟು ನೆಲ ಟಚ್ ಆಗ ಮೇಲೆ 4 ಹೊಡಿಯುತ್ತೆ. ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ನೆಲ ಟಚ್ ಆಗೋದು ಇಂಪಾರ್ಟೆಂಟ್. ಹಂಗೆ ಕ್ಷಿಪಣಿಗಳು ಯಾವಾಗ ಬೇಗ ನೆಲ ಟಚ್ ಮಾಡ್ಕೊಳ್ತವೆ ಅಂದ್ರೆ ಈ ಪಥದಲ್ಲಿ ಚಲಿಸಬೇಕಾದ್ರೆ ಗ್ರಾವಿಟಿ ಜೋರಾಗಿ ಎಳೆಯುತ್ತೆ, ಕೆಳಗಡೆನೆ ಇರ್ತಾವೆ, ಗುರುತ್ವ ವೇಗವಾಗಿ ಎಳ್ಕೊಂಡ್ಬಿಡುತ್ತೆ, ಹಂಗಾಗಿ ಬೇಗ ನೆಲವನ್ನು ಟಚ್ ಮಾಡುತ್ತೆ. ಟಚ್ ಮಾಡಿದ ತಕ್ಷಣ ಬ್ಲಾಸ್ಟ್ ಆಗ್ಬಿಡುತ್ತೆ ಕ್ಷಿಪಣಿ. ಸೊ ಹಂಗಾಗಿ ಕ್ರೂಸ್ ಕ್ಷಿಪಣಿಗಳು ಯಾವಾಗಲೂ ಕೂಡ ನೇರ ಪಥವನ್ನ ನೆಲಕ್ಕೆ ಸಮಾನಾಂತರವಾಗಿ ಹಿಂಗೆ ಹೋಗ್ತವೆ, ಸ್ಟ್ರೈಟ್ ಹಿಂಗೆ ಹೋಗ್ತವೆ. ಹಿಂಗೆ ಬಾಲ್ ಹಾಕಿ ಸ್ಟ್ರೈಟ್ ಅಲ್ಲೋಗಿ ಹೊಡಿಯುತ್ತೆ. ಸೊ ಹಿಂಗಾಕಿ ಮೇಲಕ್ಕೆ ನಿಧಾನಕ್ಕೆ ಹೋಗಿ ಹಂಗೆ ಬೀಳುತ್ತೆ ಆಯ್ತಾ. ಹಿಂಗೋಗೋದು ದೂರ ಹೋಗುತ್ತೆ, ಹಿಂಗೋದ್ರೆ ಹತ್ರ ಹೋಗುತ್ತೆ, ಹಿಂಗೋದ್ರೆ ಹತ್ರ ಹೋಗಲ್ಲ. ಸೊ ಹಿಂಗೋದ್ರೆ ದೂರ, ಹಿಂಗೋದ್ರೆ ಸ್ಪೀಡು. ಹೌದು, ವೆರಿ ಗುಡ್ ಅಲ್ಲ. ಸೊ ಹಿಂಗೋದ್ರೆ ಸ್ಪೀಡು, ಹಿಂಗೋದ್ರೆ ಡಿಸ್ಟೆನ್ಸ್. ಸೊ ಅಂದ್ರೆ ಇವುಗಳನ್ನ ಮತ್ತೆ ಇವುಗಳನ್ನ ನಾವು ರೇಂಜ್ ಎಷ್ಟು ದೂರ ಕ್ರಮಿಸ್ತವೆ ಅವುಗಳ ಮೇಲೆ ಅವುಗಳ ಆಧಾರವಾಗಿ ನಾವು ವರ್ಗೀಕರಣ ಕ್ಲಾಸಿಫಿಕೇಶನ್ ಮಾಡ್ಬೋದು. ಇವುಗಳನ್ನ ಸ್ಪೀಡ್ನ ಆಧಾರದ ಮೇಲೆ ಮತ್ತೆ ನಾವು ಕ್ಲಾಸಿಫೈ ಮಾಡ್ಬೋದು. ಇಲ್ಲಿ ಸ್ಪೀಡ್ ಮ್ಯಾಟ್ರ್ ಆಗಲ್ಲ. ಯಾಕೆ ಹೇಳಿ? ಇಲ್ಲಿ ಸ್ಪೀಡ್ ಯಾಕೆ ಮ್ಯಾಟ್ರ್ ಆಗಲ್ಲ ಅಂದ್ರೆ ನೋಡ್ಕೊಳ್ಳಿ, ಇಲ್ಲಿ ಹಿಂಗೆ ಹಾಕಿದ್ದೀನಿ ಅಂದ್ರೆ ಹಿಂಗೋಗಿ ಬೀಳ್ತಾ ಇದೆ, ಸ್ಪೀಡ್ ಮ್ಯಾಟ್ರ್ ಆಗಲ್ಲ. ಅರ್ಧದವರೆಗೂ ಸ್ಪೀಡ್ರು ನಾನು ಹಾಕಿರೋದು, ಅರ್ಧದಿಂದ ಗ್ರಾವಿಟಿಯನ್ನ ಫಾಲೋ ಮಾಡಿ ಬಿತ್ತದು, ಗುರುತ್ವವನ್ನು ಅನುಸರಿಸ್ಕೊಂಡು ಬಿತ್ತು. ಸೊ ಹಂಗಾಗಿ ಇಲ್ಲಿ ಸ್ಪೀಡ್ ಮ್ಯಾಟ್ರ್ ಆಗಲ್ಲ. ಬಟ್ ಹಿಂಗಾಕಿದ್ರೆ ಹೋಗಿ ಸ್ಟ್ರೈಟಲ್ಲಿ ಬಿತ್ತು ಅನ್ಕೊಳ್ಳಿ, ಸ್ಟ್ರೈಟ್ ಬಿದ್ದರೆ ಸ್ಪೀಡ್ ಮ್ಯಾಟ್ರ್ ಆಗುತ್ತೆ, ಹೌದಲ್ಲ. ಸೊ ಇಲ್ಲಿ ಅರ್ಧದವರೆಗೂ ಮಾತ್ರ, ಹಾಫ್ ಆಫ್ ದಿ ಪಾತ್ ವರ್ಗೂ ಮಾತ್ರ. ಸೊ ಇಟ್ ವಿಲ್ ಯೂಸ್ ಇಟ್ಸ್ ಪ್ರೊಪಲ್ಷನ್ ಸಿಸ್ಟಮ್, ಇಂಜಿನ್ ಅನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಅರ್ಧದವರೆಗೂ ಮಾತ್ರ ಇಂಜಿನ್ ಉರಿಯುತ್ತೆ, ಅರ್ಧದಿಂದ ಆಚೆಗೆ ಗ್ರಾವಿಟಿಯನ್ನ ಫಾಲೋ ಮಾಡಿಕೊಂಡು ಗುರುತ್ವವನ್ನ ಅನುಸರಿಸಿಕೊಂಡು ಇದು ಗುರಿಯನ್ನ ಹೊಡೆಯುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ತುಂಬಾ ದೂರ ಚಲಿಸುವಂತ ಕ್ಷಿಪಣಿಗಳು ಯಾವಪ್ಪ? ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. ಅಂದ್ರೆ ತುಂಬಾ ದೂರ ಹೋಗಕ್ ಆಗದೆ ಇರುವಂತವು ಯಾವಂದ್ರೆ ಕ್ರೂಸ್ ಮಿಸೈಲ್ಸು. ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಇಂಜಿನ್ ಇಲ್ಲಿ ಉರಿಬೇಕು, ಉರಿದ್ರೇನೆ ಎನರ್ಜಿ ಕೊನೆವರೆಗೂ ಇದ್ರೆ ಮಾತ್ರ ಅಲ್ಲವರೆಗೂ ಹೋಗೋದು. ಸೊ ಇಲ್ಲಾಂದ್ರೆ ಬೇಗ ನೆಲ ಟಚ್ ಆಗ್ಬಿಡುತ್ತೆ, ಟಚ್ ಆದ್ರೆ ಬ್ಲಾಸ್ಟ್. ಸೊ ಹಂಗಾಗಿ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇಂಜಿನ್ ಪ್ರೊಪಲ್ಷನ್ ಸಿಸ್ಟಮ್ ಬರ್ನ್ ಆಗೋದು ಎಲ್ಲಿ ಅಂದ್ರೆ ದಟ್ ಈಸ್ ಇನ್ ದಿ ಕ್ರೂಸ್ ಮಿಸೈಲ್ಸ್. ಅರ್ಧದವರೆಗೂ ಮಾತ್ರ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಸೊ ಇದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರ್ಬೇಕು. ಸೊ ಇವಾಗ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದಾವೆ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇನಿದಾವೆ, ಇವು ಪ್ಯಾರಾಬೋಲಿಕ್ ಪಥವನ್ನು ಅನುಸರಿಸಿಕೊಂಡು ಚಲಿಸ್ತವೆ. ಮತ್ತೆ ತುಂಬಾ ದೂರ ಹೋಗ್ಬೇಕು ಅಂದಾಗ ತುಂಬಾ ಎತ್ತರವನ್ನು ಇವು ಪ್ರವೇಶಿಸಬೇಕಾಗತ್ತೆ. ತುಂಬಾ ಎತ್ತರವನ್ನು ಪ್ರವೇಶಿಸ್ತವೆ ಅಂದ್ರೆ ಹಲವಾರು ವಾತಾವರಣದ ಹಲವಾರು ಪದರಗಳನ್ನ ಇದು ಅನುಸರಿಸಿಕೊಂಡು ಇದು ಗುರಿಯನ್ನು ಹೊಡೆಯುತ್ತೆ. ಹಲವಾರು ಪದರಗಳಲ್ಲಿ ವಾತಾವರಣದ ಹಲವಾರು ಅಟ್ಮಾಸ್ಫಿರಿಕ್ ಲೇಯರ್ಸ್ ಅನ್ನ ಇದೇನ್ ಮಾಡುತ್ತೆ, ಫೇಸ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಇದು ವಾತಾವರಣದ ಒಂದೇ ಪದರದಲ್ಲಿ ಚಲಿಸಿ ಗುರಿಯನ್ನು ಧ್ವಂಸ ಮಾಡುತ್ತೆ. ಸೊ ಒಂದೇ ಅಟ್ಮಾಸ್ಫಿರಿಕ್ ಲೇಯರ್ ಅಲ್ಲಿ ಟ್ರಾವೆಲ್ ಮಾಡುವಂಥದ್ದು ಯಾವುದಪ್ಪ? ಕ್ರೂಸ್ ಮಿಸೈಲ್. ಸೊ ಡಿಫ್ರೆಂಟ್ ಅಟ್ಮಾಸ್ಫಿರಿಕ್ ಲೇಯರ್ಸ್ ಅಲ್ಲಿ ಟ್ರಾವೆಲ್ ಮಾಡೋದು ಯಾವುದು?
ಬ್ಯಾಲಿಸ್ಟಿಕ್ ಮಿಸೈಲ್. ಯಾಕೆ? ಎಷ್ಟು ಎತ್ತರಕ್ಕೆ ಹೋದ್ರೆ ಅಷ್ಟು ದೂರ ಹೋಗುತ್ತೆ, ಎಷ್ಟು ಎತ್ತರ ಕಡಿಮೆ ಇದ್ರೆ ಅಷ್ಟು ಬೇಗ ನೆಲ ಕುಸಿಯುತ್ತೆ. ಸೊ ಇಲ್ಲಿ ವೇಗ ಅಂದ್ರೆ ಕ್ರೂಸು, ದೂರ ಅಂದ್ರೆ ಬ್ಯಾಲಿಸ್ಟಿಕ್. ಏನು ಡೌಟ್ ಇಲ್ಲಲ್ಲ? ಪದೇ 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 ಬ್ಯಾಲಿಸ್ಟಿಕ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್, ಕ್ರೂಸ್ ಮಿಸೈಲ್ ಬರ್ತಾ ಇರ್ತವೆ. ಸೊ ಹಂಗಾಗಿ ಇದು ನಿಮಗೆ ನೆನಪಿರಬೇಕು. ಸೊ ಇವಾಗ ಬ್ಯಾಲಿಸ್ಟಿಕ್ ಮತ್ತೆ ಕ್ರೂಸ್ ಮಿಸೈಲ್ಸ್ ಅಂದ್ರೆ ನಿಮಗೆ ಗೊತ್ತಾಯ್ತು, ಬೇಸ್ಡ್ ಆನ್ ದಿ ಪಾತ್, ಓಕೆ, ವೇರ್ ದೇ ಟ್ರಾವೆಲ್, ದೇ ಗಾಟ್ ದಿ ನೇಮ್ ಆಸ್ ಬ್ಯಾಲಿಸ್ಟಿಕ್ ಅಂಡ್ ಕ್ರೂಸ್ ಅಂತ. ಸೊ ಪ್ಯಾರಲಲ್ ಪಥವನ್ನ ಅಂದ್ರೆ ಪ್ಯಾರಲಲ್ ಪಾತಲ್ಲಿ ಹೋದ್ರೆ, ಸೊ ನೆಲಕ್ಕೆ ಸಮಾನಾಂತರ ಪಥವನ್ನ ಅನುಸರಿಸಿಕೊಂಡು ಗುರಿಯನ್ನು ಹೊಡೆದ್ರೆ ಕ್ರೂಸ್ ಮಿಸೈಲು, ಅದೇನಾದ್ರೂ ಪ್ಯಾರಾಬೋಲಿಕ್ ಪಥವನ್ನು ಅನುಸರಿಸಿಕೊಂಡು ಗುರಿಯನ್ನು ಹೊಡೆದ್ರೆ ಅದನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಇಷ್ಟು ಟೈಪ್ಸ್ ಇರ್ತವೆ. ಓಕೆ, ಟೈಪ್ಸ್ ಎಲ್ಲ ಕಂಟಿನ್ಯೂ ಮಾಡೋದ ನೆಕ್ಸ್ಟ್ ಕ್ಲಾಸ್. ಈ ಟೈಪ್ಸ್ ಹೇಳ್ಬಿಟ್ಟು ಬಿಟ್ಬಿಡ್ತೀನಪ್ಪ, ಟೈಪ್ಸ್ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಆಯ್ತಾ. ಸೊ ಊಟಕ್ಕೆ ಬಿಡ್ತೀನಿ ಕಣ, 5 ನಿಮಿಷ. ಮತ್ತೆ ಕ್ಲಾಸ್ ಇದೆಯಾ ಮಧ್ಯಾಹ್ನ ನಿಮಗೆ? ಯಾರಿಗಿದೆ? ಎಲ್ಲ ಗೊತ್ತು ನನಗೆ, ಕಳ್ರೆಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಲ್ಲಿ ಮತ್ತೆ ಟೈಪ್ಸ್ ಇದೆ, ಎಷ್ಟು ದೂರ ಹೋಗ್ತಾವ ಅದರ ಆಧಾರದ ಮೇಲೆ. ಸೊ ಅದ್ರಲ್ಲಿ ಫಸ್ಟ್ ಒನ್ SRBM ಅಂತ. SRBM ಅಂದ್ರೆ ಏನು ಹೇಳ್ತೀನಿ ಇವಾಗ ನಾನು. SRBM ಅಂದ್ರೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, SRBM ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಬರ್ಕೊಳ್ಳಿ ಬೇಗ, SRBM ಅಂತ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಎರಡನೇದು MRBM ಅಂತ, ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. SRBMದು ಎಷ್ಟು ದೂರ ಅಂದರೆ 300 to 1000 ಕಿಲೋಮೀಟರ್ಸ್, 300ರಿಂದ 1000 ಕಿಲೋಮೀಟರ್ SRBM, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇನ್ನು ಎರಡನೇದು MRBM. ಓಕೆ, 1000ದಿಂದ 1000 to 2500 ಕಿಲೋಮೀಟರ್ಸ್, 1000 to 2500 ಕಿಲೋಮೀಟರ್ಸ್ MRBM. 2500 ಅಲ್ಲ, 3500 ಮಾಡ್ಕೊಬಿಡಿ. ಇನ್ನು ಮೂರನೇದು IRBM, ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ ಇದರ ಒಂದು ಕ್ರಮಿಸುವ ದೂರ ಬಂದ್ಬಿಟ್ಟು 3500 to 3500ದಿಂದ 5500 ಕಿಲೋಮೀಟರ್ಸ್. ಇನ್ನು ನಾಲ್ಕನೇದು ICBM ಅಂತ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಕನ್ನಡದಲ್ಲಿ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಪ್ಪ, ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಸೊ ಮೋರ್ ದೆನ್ 5500 ಕಿಲೋಮೀಟರ್ಸ್ ರೇಂಜ್, ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಚಲಿಸುತ್ತೆ. ಸೊ ಯಾವ ಖಂಡದ ಯಾವ ಗುರಿಯನ್ನು ಬೇಕಾದರೂ ಹೊಡೆಯುತ್ತೆ. ಸೊ ಅಷ್ಟು ಸಾಮರ್ಥ್ಯವಿರುವಂಥ ಕ್ಷಿಪಣಿಗಳು. ಸೊ ಭಾರತದಲ್ಲಿ ಈ ಥರದ ಯಾವುದಾದ್ರು ಮಿಸೈಲ್ಸ್ ಇದೆ ಅಂದರೆ ಅಗ್ನಿ-5 ಇದೆ, ಅಗ್ನಿ-5. ಸೊ ಇನ್ನು ಅಗ್ನಿ-6 ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಅಗ್ನಿ-5 ಒಂದಿದೆ ICBM. ಸೊ ಇದೆಲ್ಲ ಕೂಡ ಯಾವುದರ ಆಧಾರದ ಮೇಲೆ? ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮೇಲೆ. ಸೊ ಇನ್ನು ಸ್ಪೀಡ್ ಆಧಾರದ ಮೇಲೆ ಈ ಕಡೆ ಕ್ರೂಸ್ ಮಿಸೈಲ್ಸ್ ಅಲ್ಲಿ ಮತ್ತೆ ಟೈಪ್ಸ್ ಇದೆ. ಈ ಟೈಪ್ಸು ಹೆಂಗಂತ ಕೇಳಿದ್ರೆ ನಿಮಗೆ ಒಂದು ಜೆಟ್ ಇಂಜಿನ್ ಟೆಕ್ನಾಲಜಿ ಅಂತ ನಾನು ಮಾಡ್ತೀನಿ, ನೆಕ್ಸ್ಟ್ ಟಾಪಿಕ್ ಅದೇ ಜೆಟ್ ಇಂಜಿನ್ ತಂತ್ರಜ್ಞಾನ ಅಂತ. ಸೊ ಅದರಲ್ಲಿ ಒಂದು ಇಂಜಿನು ಎಷ್ಟು ವೇಗವನ್ನು ಪಡ್ಕೊಳ್ಳುತ್ತೆ. ಇವಾಗ ವಿಮಾನಗಳ ವೇಗವನ್ನು ಹೆಂಗೆ ಅಳಿತೀವಪ್ಪ, ಫ್ಲೈಟ್ಗಳ ವೇಗವನ್ನು ಹೆಂಗೆ ಅಳಿತೀವಿ ನಾವು? ಹೆಂಗೆ ಅಳಿತೀವಿ? ಕಿಲೋಮೀಟರ್ ಅಲ್ಲ, ಇಲ್ಲ ಕಿಲೋಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್ ಅಲ್ಲ, ಇಲ್ಲ. ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ಯೂನಿಟ್ ಇದೆ. ಓಕೆ, ಸೊ ವಿ ಯೂಸ್ ಮ್ಯಾಕ್ ಯೂನಿಟ್, ಮ್ಯಾಕ್ ಅಂತ ಕರಿತೀವಿ. ಮ್ಯಾಕ್ ಕೇಳಿದ್ದೀರಾ? ಸೊ ಮ್ಯಾಕ್ ಅಂತ ಹೇಳಿ ಒಂದು ಯೂನಿಟ್ ಅನ್ನು ಯೂಸ್ ಮಾಡ್ತೀವಿ. ಮ್ಯಾಕ್ ಇಸ್ ಎ ಯೂನಿಟ್ ವಿಚ್ ಇಸ್ ಯೂಸ್ ಟು ಮೆಜರ್ ದಿ ಸ್ಪೀಡ್ ಆಫ್ ದಿಸ್ ಸೌಂಡ್. ಶಬ್ದದ ವೇಗವನ್ನ ಅಳತೆ ಮಾಡೋದಕ್ಕೆ, ಶಬ್ದದ ವೇಗವನ್ನ ಅಳತೆ ಮಾಡೋದಕ್ಕೆ ಬಳಸುವಂತ ಒಂದು ಏಕಮಾನವನ್ನ ನಾವು ಮ್ಯಾಕ್ ಅಂತ ಕರಿತೀವಿ. ಶಬ್ದದ ವೇಗ, ಶಬ್ದದ ತೀವ್ರತೆ, ಇಂಟೆನ್ಸಿಟಿ ಆಫ್ ದಿಸ್ ಸೌಂಡ್ ಅಂದ್ರೆ, ಇಂಟೆನ್ಸಿಟಿ ಅಂದ್ರೆ ದಟ್ ಈಸ್ ಡೆಸಿಬಲ್ ಕಂಡ್ರೋ. ಡೆಸಿಬಲ್ ತಾನೆ,
decibel or kilohertz. So that will be used to measure the intensity of this sound. Okay, then what is the unit to measure the speed of this sound andre, that is Mach. So Mach is a unit which is used to measure the speed of this sound, and also which is used to measure the speed of any fighter jet or any flight. So ivaga Mach ಅಂದ್ರೆ ಇದರಲ್ಲಿ ಮತ್ತೆ 1 Mach ಅಂದ್ರೆ ಎಷ್ಟು ದೂರ ಸರ್, ಎಷ್ಟು ಸ್ಪೀಡ್ ಸರ್ ಅಂತ ಕೇಳಿದ್ರೆ 1 Mach is equal to 332 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 332 ಮೀಟರ್ ಫ್ಲೈಟ್ ಹೋದ್ರೆ ಅದನ್ನು ಮ್ಯಾಕ್ ಅಂತ ಕರಿತೀವಿ. ಒಂದು ಸೆಕೆಂಡ್ಗೆ 332 ಮೀಟರ್. ಓಕೆ, ಸೊ 332 ಮೀಟರ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ ಆಸ್ 1 Mach. ಅಷ್ಟು ಸ್ಪೀಡನ್ನು ಅಚೀವ್ ಮಾಡಿದ್ರೆ 1 Mach. ಸೊ ಅದಕ್ಕಿಂತ ಕಡಿಮೆ ಅಂದರೆ ಲೆಸ್ ದೆನ್ 1 Mach, ಜಾಸ್ತಿ ಆದರೆ ಮೋರ್ ದೆನ್ 1 Mach. ಸೊ ಇದನ್ನ ಹಿಂಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ಅಂತ ಮತ್ತೆ ಟೆಕ್ನಿಕಲ್ ಟರ್ಮ್ಸು, ಸೈಂಟಿಫಿಕ್ ವರ್ಡ್ಸು. ಸರ್ 1 Mach ಗಿಂತ ಕಡಿಮೆ ವೇಗ ಇದ್ರೆ ಅಥವಾ 1 Mach ಅಥವಾ 1ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಸಬ್ಸಾನಿಕ್ ಅಂತ ಕರಿತೀವಿ. ಸಬ್ಸಾನಿಕ್ ಸ್ಪೀಡ್, ಸಬ್ಸಾನಿಕ್ ಸ್ಪೀಡ್. ನೀವು ಕೇಳಿರ್ತೀರ ಫೈಟರ್ ಜೆಟ್ಗಳಲ್ಲಿ ಇಟ್ ಇಸ್ ಎ ಸೂಪರ್ ಸಾನಿಕ್ ಫೈಟರ್ ಜೆಟ್ ಅಂತ, ಇಟ್ ಇಸ್ ಎ ಸಬ್ಸಾನಿಕ್ ಫೈಟರ್ ಜೆಟ್, ಇಟ್ ಇಸ್ ಎ ಹೈಪೋಸಾನಿಕ್ ಇದು ಫೈಟರ್ ಜೆಟ್ ಅಂತ ಕೇಳಿದ್ದೀರಾ ಸ್ಪೀಡ್ಗಳು? ಸಬ್ಸಾನಿಕ್, ಸೂಪರ್ ಸಾನಿಕ್, ಹೈಪೋಸಾನಿಕ್ ಅಂತ. ಸೊ ಇಲ್ಲಿ 1 Mach ಗಿಂತ ಕಡಿಮೆ ಇದ್ರೆ ಸಬ್ಸಾನಿಕ್, 1 Mach ಗಿಂತ ಜಾಸ್ತಿ ಇದ್ರೆ ಎಲ್ಲಿವರೆಗೂ ಅಂತ ಕೇಳಿದ್ರೆ 1 to 5 ಇದ್ರೆ then it is called as supersonic. 1 to 5 Mach 1 to 5 ಇದ್ರೆ, 1 ರಿಂದ 5 ಇದ್ರೆ ಸೂಪರ್ಸಾನಿಕ್. ಇನ್ನು ಮೂರನೇದು 5 Mach ಗಿಂತ ಜಾಸ್ತಿ ಇದ್ರೆ, ಓಕೆ, ಇಫ್ ಇಟ್ ಇಸ್ ಮೋರ್ ದೆನ್ 5 Mach then it is called as hypersonic. ಹೈಪರ್ಸಾನಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ ಸರ್? ಇಲ್ಲಿ ಫಿಸಿಕ್ಸ್ ಅಲ್ಲಿ ಹೇಳ್ಬೇಕಾದ್ರೆ at 0 ಡಿಗ್ರಿ ಸೆಲ್ಸಿಯಸ್ ಅಂತೆಲ್ಲ ಹೇಳ್ತೀವಿ, ಇವೆಲ್ಲ ನಿಮ್ಗೇನು ಬೇಕಾಗಿಲ್ಲ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, 1 Mach ಅಂದರೆ 332 ಮೀಟರ್ ಪರ್ ಸೆಕೆಂಡ್. ಈ 332 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಒಂದು ವಿಮಾನ ಹಾರಾಟ ಮಾಡ್ತಾ ಇದೆ ಅಂದ್ರೆ ಅದು ಸಬ್ಸಾನಿಕ್ ವೇಗದಲ್ಲಿ ಹಾರಾಟ ಮಾಡ್ತಾ ಇದೆ. ಇಲ್ಲ ಇದಕ್ಕಿಂತ ಕಡಿಮೆ ವೇಗದಲ್ಲಿ ಹಾರಾಟ ಮಾಡ್ತಾ ಇದೆ ಅಂದ್ರೆ ಸಬ್ಸಾನಿಕ್ ವೇಗದಲ್ಲಿ ಹಾರಾಟ ಮಾಡ್ತಾ ಇದೆ. ಸರ್ 1ಕ್ಕಿಂತ ಜಾಸ್ತಿ ಹೋಗಿದೆ, 1.1 ಇದೆ ಅಂದ್ರೆ ದಟ್ ಈಸ್ ಸೂಪರ್ಸಾನಿಕ್. ಎಲ್ಲಿವರೆಗೂ ಸೂಪರ್ಸಾನಿಕ್? 5ರವರೆಗೂ ಸೂಪರ್ಸಾನಿಕ್. ಸೊ ಅದನ್ನ ಸೂಪರ್ಸಾನಿಕ್ ವೇಗದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. 1 to 5 is supersonic. ಸೊ ಇನ್ನು ನೆಕ್ಸ್ಟ್ 5ಕ್ಕಿಂತ ಜಾಸ್ತಿ Mach ವೇಗದಲ್ಲಿ ನುಗ್ಗುತ್ತಾ ಇದೆ ಒಂದು ಫೈಟರ್ ಜೆಟ್ ಅಥವಾ ವಿಮಾನ, ಯಾವುದೇ ಫ್ಲೈಟ್ ತಗೊಳ್ಳಿ. ಸೊ ದೆನ್ ಇಟ್ ಈಸ್ ಹೈಪರ್ಸಾನಿಕ್, ಹೈಪರ್ಸಾನಿಕ್, ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್. ಸೊ ಯಾವುಗಳ ಆಧಾರವಾಗಿ ನಾವು ಮೆಷರ್ ಮಾಡ್ತಾ ಇದ್ದೀವಿ? Mach ಅನ್ನ ಇಟ್ಕೊಂಡು ಮೆಷರ್ ಮಾಡ್ತಾ ಇದ್ದೀವಿ. Mach ಅಂದ್ರೆ ಏನು? ಸ್ಪೀಡ್ ಆಫ್ ದಿ ಸೌಂಡ್, ಯೂಸ್ ಇಟ್ ಟು ಮೆಷರ್ ದಿ ಸ್ಪೀಡ್ ಆಫ್ ದಿ ಸೌಂಡ್. 1 Mach is equal to 332 ಮೀಟರ್ ಪರ್ ಸೆಕೆಂಡ್. ಕ್ಲಿಯರ್ ಸರ್? ಏನಾದ್ರು ಡೌಟ್ ಇದೆಯಾ ಸರ್? ಬಾಯ್ಬಿಟ್ಟು ಹೇಳ್ರೋ. ಸೊ ಈ ಒಂದು ವೇಗದಲ್ಲಿ ನುಗ್ಗುತ್ತವೆ. ಅದಕ್ಕೆ ಇಲ್ಲಿ ನಾವು ಕ್ರೂಸ್ ಮಿಸೈಲ್ಸ್ ಅನ್ನ ನಾವೇನ್ ಕ್ಲಾಸಿಫೈ ಮಾಡಿದ್ವಿ ಗೊತ್ತಾ? ಮೊದಲನೇ ಟೈಪ್ ನೋಡಿ ಇಲ್ಲಿ, ಸಬ್ಸಾನಿಕ್ ಕ್ರೂಸ್ ಮಿಸೈಲ್. ಫಸ್ಟ್ ಟೈಪ್ ಬರ್ಕೊಳ್ಳಿ, ಸಬ್ಸಾನಿಕ್ ಕ್ರೂಸ್ ಮಿಸೈಲ್. ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಅಂದ್ರೆ 1 Mach ಗಿಂತ ಕಡಿಮೆ ವೇಗದಲ್ಲಿ ಹೋಗುತ್ತೆ, ಸಬ್ಸಾನಿಕ್ ಕ್ರೂಸ್ ಮಿಸೈಲ್. ಎರಡನೇದು ಬರ್ಕೊಳ್ಳಿ, ಸೆಕೆಂಡ್ ಒನ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಸಬ್ಸಾನಿಕ್ ಕ್ರೂಸ್ ಮಿಸೈಲ್, ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇನ್ನು ಮೂರನೇದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್. ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್, ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್. ಅರ್ಥ ಆಯ್ತೇನು? ಸೂಪರ್ಸಾನಿಕ್ ಅಂದ್ರೆ ಎಷ್ಟು? 1 ರಿಂದ 5 Mach. ಹೈಪರ್ಸಾನಿಕ್ ಅಂದ್ರೆ ಮೋರ್ ದೆನ್ 5. ಸಬ್ಸಾನಿಕ್ ಅಂದ್ರೆ ಲೆಸ್ ದೆನ್ 1 Mach. ಅರ್ಥ ಆಯ್ತಲ್ಲ? ಇವಾಗ ಎಲ್ಲ ಕನ್ವೆನ್ಷನಲ್ ಫ್ಲೈಟ್ಗಳು, ವಿಮಾನಗಳು, ನಾವೇನು ಡೊಮೆಸ್ಟಿಕ್ ಫ್ಲೈಟ್ಸ್ ಹತ್ಕೊಂಡು ಇಳಿತೀವಲ್ಲ, ನಾವೆಲ್ಲ ನಮ್ಮಂಥವ್ರು ಟ್ರಾವೆಲ್ ಮಾಡ್ತೀವಲ್ಲ, ಸೊ ಇಂಥ ವಿಮಾನಗಳು, ಹೆಲಿಕಾಪ್ಟರ್ಗಳೆಲ್ಲ ಕೂಡ ಹಾರಾಟ ಮಾಡುವಂಥದ್ದು ಇದೇ ಸಬ್ಸಾನಿಕ್ ಸ್ಪೀಡಲ್ಲಿ. ಸಬ್ಸಾನಿಕ್ ಸ್ಪೀಡಲ್ಲಿ ಹಾರಾಟ ಮಾಡ್ತವೆ. ಕನ್ವೆನ್ಷನಲ್ ಫ್ಲೈಟ್ಸ್ ಅಂತ ಕರಿತೀವಿ, ಸಾಂಪ್ರದಾಯಿಕ ವಿಮಾನಗಳು, ಡೊಮೆಸ್ಟಿಕ್ ಫ್ಲೈಟ್ಸು. ಸೊ ಇನ್ನು ಫೈಟರ್ ಜೆಟ್ಗಳೆಲ್ಲ ಆಲ್ಮೋಸ್ಟ್ ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್. ಮಿಸೈಲ್ಸ್ ಎಲ್ಲ ಸೂಪರ್ಸಾನಿಕ್, ಹೈಪರ್ಸಾನಿಕ್, ಆ ಸ್ಪೀಡಲ್ಲೇ ನುಗ್ತವೆ. ಅರ್ಥ ಆಯ್ತಲ್ಲ? ಟೈಪ್ಸ್ ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸು, ಈ ಒಂದು ಕ್ರೂಸ್ ಮಿಸೈಲ್ಸು. ಸರ್ಫೇಸ್ಗೆ ಪ್ಯಾರಾಬೋಲಿಕ್ ಪಾತಲ್ಲಿ ಚಲನೆ ಮಾಡಿದ್ರೆ, ಅರ್ಧ ಒಂದು ವೃತ್ತಾಕಾರದಲ್ಲಿ ಚಲನೆ ಮಾಡಿದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಸಮಾನಾಂತರವಾಗಿ ಚಲನೆ ಮಾಡಿದ್ರೆ ಕ್ರೂಸ್ ಕ್ಷಿಪಣಿ.
ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಲ್ಲಿ ಹಲವಾರು ವಿಧಗಳಿದಾವೆ, ಯಾಕಂದ್ರೆ ಇದು ತುಂಬಾ ಹೆಚ್ಚಿನ ದೂರವನ್ನು ಕ್ರಮಿಸುವಂತ ಕಾರಣ ದೂರದ ಆಧಾರದ ಮೇಲೆ ಇವುಗಳನ್ನ ಮತ್ತೆ ಕ್ಲಾಸಿಫೈ ಮಾಡ್ಕೊಂಡಿದೀವಿ. ಇದರಲ್ಲಿ ಮೊದಲನೇ SRBM ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ 300ರಿಂದ 1000 ಕಿಲೋಮೀಟರ್, MRBM ಸೊ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ 1000ದಿಂದ 3500 ಕಿಲೋಮೀಟರ್, ಮತ್ತೆ IRBM ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಸೊ 3500ರಿಂದ 5500 ಕಿಲೋಮೀಟರ್, ಅಂಡ್ ದೆನ್ ICBM ಸೊ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತ, ದೆನ್ ಇಟ್ ಈಸ್ 5500 ಟು ಸೊ ಮೋರ್ ದೆನ್ ದಟ್, ಅಂದ್ರೆ ಅಲ್ಲಿಂದ ಎಷ್ಟಾದ್ರೂ ಆಗಿರ್ಬೋದು. ICBM ಖಂಡಾಂತರ ಕ್ಷಿಪಣಿಗಳು ಅಂತ ಕರಿತೀವಿ. ಸೊ ಇನ್ನ ಇದಾದ ಮೇಲೆ ಈ ಕಡೆ ಬಂದಿದ್ದು ಕ್ರೂಸ್ ಮಿಸೈಲ್ಸ್ ಅಲ್ಲಿ ಬೇಸ್ಡ್ ಆನ್ ದಿ ಸ್ಪೀಡ್, ವೇಗದ ಆಧಾರದ ಮೇಲೆ ಸೊ ಇಲ್ಲಿ ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಕಂಡು ಬರ್ತಾ ಇರ್ತವೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಇಲ್ಲಿವರೆಗೂ ಈ ಒಂದು ಟಾಪಿಕ್ ಅನ್ನ ಮುಗಿಸ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ನಾಳೆ ಸಿಗೋಣ. ಓಕೆ, ಬಾಯ್ ಬಾಯ್.